ನಾನು ಸರ್ವಡಪ್ಪಿ ಡಾಕ್ಟರ್ ವಿಷ್ಣುವರ್ಧನ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು. ಎಲ್ಲ ವಿಷ್ಣುವರ್ಧನ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ನಾವು ಮತ್ತು ನಮ್ಮ ರಾಜಗೌಡರೆಲ್ಲ ಬಂದಿದ್ವಿ ಅರಣ್ಯ ಇಲಾಖೆ ಸಚಿವರನ್ನ ಭೇಟಿ ಮಾಡೋಕ್ಕೆ. ನಿಮಗೆಲ್ಲ ಗೊತ್ತಿದೆ, ಇದು ಪುಣ್ಯಭೂಮಿ ವಿಷಯ. ಸತತ 17 ವರ್ಷದಿಂದ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಇದನ್ನು ಉಳಿಸ್ಕೊಳಕ್ಕೆ. ನಿಜವಾಗಲೂ ಇವತ್ತು ಶ್ರೀ ರಾಮಲಿಂಗಾರೆಡ್ಡಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ, ಮಾಡಿಕೊಡ್ತೀನಿ ಅಂತ. ಅವರು ಮಾತಾಡೋದು ಸ್ಟೈಲ್ ನೋಡಿದ್ರೆ ಯಾಕೋ ನಮಗೊಂದು ನಂಬಿಕೆ ಬಂದಿದೆ, ಇವರು ಮಾಡೇ ಮಾಡ್ತಾರೆ ಅಂತ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಜಾಸ್ತಿ ಮಾತಾಡೋಲ್ಲ, ಅವ್ರ ಕೆಲಸ ಮಾತಾಡುತ್ತೆ. ಸೊ ಇದರಿಂದ ನಮಗೇನಾಗಿದೆ ಅಂದರೆ ಅವರು ಇದು ಮಾಡಿಕೊಡ್ತೀನಿ ಅಂತ ಅಷ್ಟು ಇದಾಗಿ ಹೇಳಿದ್ದಾರೆ, ಕಾನ್ಫಿಡೆಂಟಾಗಿ ಹೇಳಿದ್ದಾರೆ. ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಯಿತು. ಏನೋ ಒಂದು ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಇದು ಆಗ್ಬೋದು ಅಂತ ಒಂದು ನಂಬಿಕೆ ಬಂದಿದೆ. ಏನೇ ಆದ್ರೂ ಈ ಹೋರಾಟ ಬಿಡೋದಿಲ್ಲ, ಇದು ಉಳಿಸ್ಕೊತೀವಿ ನಾವು ಈ ಪುಣ್ಯಭೂಮಿನ. ಸೆಪ್ಟೆಂಬರ್ 18ಕ್ಕೆ ಅದೇ ನಮ್ಮ ರಾಜಗೌಡರು ಎಲ್ಲ ಅಧ್ಯಕ್ಷಗಳು ಮತ್ತು ಅಭಿಮಾನಿಗಳೆಲ್ಲ ಸೇರಿಕೊಂಡು ಒಂದು ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. 18, 19, 20 ಇದು ಒಂದು ಕಡೆ ನಡೀತಾ ಇರುತ್ತೆ. ರಾಮಲಿಂಗಾರೆಡ್ಡಿ ಅವರು ಏನು ಭರವಸೆ ಕೊಟ್ಟಿದ್ದಾರೆ, ಅವ್ರು ಏನು ಮಾಡಬೇಕಾದ್ರೆ ಮಾಡ್ತಿರ್ತಾರೆ. ಜೊತೆಗೆ ಅಭಿಮಾನಿಗಳು ಏನು ಮಾಡಬೇಕು ಮಾಡ್ತೀವಿ. ಇದು ಏನಾದ್ರೂ ಪುಣ್ಯಭೂಮಿ ಬೆಂಗಳೂರಲ್ಲೇ ಆಗಲೇಬೇಕು. ಸ್ಮಾರಕ ಆಗಿದೆ ಮೈಸೂರಲ್ಲಿ, ಭಾಳ ಖುಷಿಯಾಗಿದೆ. ಅದಕ್ಕೆ ಧನ್ಯವಾದಗಳು ಮೇಡಮ್ಗೆ ಮತ್ತು ನಮ್ಮ ಅನಿಸಾರ್ಗೆ. ನಿಜವಾಗ್ಲೂ ಇವಾಗ ಅವರೇನೋ ಅದು ಮೈಸೂರಿಗೆ ತೊಗೊಂಡೋಗಲಿಲ್ಲ ಅಂದರೆ ಇವತ್ತು ವಿಷ್ಣುವರ್ಧನ್ಗೋಸ್ಕರ ಏನೂ ಇರ್ತಾ ಇರಲಿಲ್ಲ. ಅದೊಂದು ನಿಜವಾಗ್ಲೂ ಭಾಳ ಖುಷಿ ಪಡೋದು ವಿಷಯ. ಹ್ಯಾಟ್ಸ್ ಆಫ್ ಟು ಮೇಡಮ್ ಮತ್ತು ಅನಿಸಾರ್ಗೆ ಮತ್ತು ಎಲ್ಲ ಅಭಿಮಾನಿಗಳಿಗೆ ಆ ಟೈಮಲ್ಲಿ ಸ್ಪಂದಿಸಿದ್ದಕ್ಕೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.